ಶುಭೋದಯ, ಶುಭ ನುಡಿ. ಬದುಕಿನ ಪ್ರತಿ ಕ್ಷಣಗಳು ತುಂಬ ಅಮೂಲ್ಯ. ಅದು ಕಷ್ಟವೋ ಸುಖವೋ ಏನೇ ಇರಲಿ, ಇರುವುದನ್ನೇ ತೃಪ್ತಿಪಟ್ಟು ಸ್ವೀಕರಿಸಿಕೊಂಡು ಬದುಕು ಸಾಗಲಿ. ಮುಂದೊಂದಿನ ಅಪರೂಪದ ಕ್ಷಣ ನಿಮ್ಮದಾಗುತ್ತದೆ. ಹೌದಲ್ವ ಸ್ನೇಹಿತರೆ? ಸೊ ಜೀವನ ಅಂದಮೇಲೆ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ. ಸೊ ಅದರಲ್ಲಿ ಯಾವುದ್ರಲ್ಲಿ ನೀವು ತೃಪ್ತಿನ ಪಡ್ಕೋತೀರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ತುಂಬ ಜನಕ್ಕೆ ಎಷ್ಟೇ ಸುಖ ಇದ್ರೂ ಕೂಡ ಇನ್ನೂ ಏನೋ ಬೇಕು ಅಂತ ಯೋಚನೆ ಮಾಡಿಕೊಂಡು ಇರೋ ಸುಖನೂ ಕೂಡ ಕಳ್ಕೊಳ್ತಾರೆ. ಅದಕ್ಕಾಗಿ ತುಂಬ ಜನಕ್ಕೆ ಅನ್ನೋದು ತೃಪ್ತಿ ಅನ್ನೋದೇ ಇರೋದಿಲ್ಲ. ಸೊ ಏನೇ ಸಿಕ್ಕಿದ್ರು ಕೂಡ ಇವಾಗ ಏನಕ್ಕೋ ಒಂದು ಆಸೆ ಪಟ್ಟಿರ್ತೀರ, ಅದು ಸಿಗುತ್ತೆ. ಅದು ಸಿಕ್ಕ ನಂತರ ಅಯ್ಯೋ ಇದ್ರ ಜೊತೆಯಲ್ಲಿ ಇನ್ನೊಂದೇನೋ ಬೇಕಿತ್ತಲ್ವಾ, ಸೊ ಅದು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು, ಅದಿಲ್ವಲ್ಲ ಅಂತ ಈ ರೀತಿಯಾಗಿ ಇನ್ನೂ ಬೇಜಾರು ಮಾಡ್ಕೊಂಡು ಕೊರಗ್ತೀರ. ಸೊ ಅದಕ್ಕಾಗಿ ನಾನು ಹೇಳೋದೇನಪ್ಪ ಅಂದರೆ, ನಿಮ್ಮ ಕೈಲಿ ಅಟ್ಲೀಸ್ಟ್ ಓಕೆ ನಿಮ್ಗೇನೋ ಬೇಕಾಗಿದೆ ಅದನ್ನ ಪಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಹಾಗೆ ಆ ಪ್ರಯತ್ನ ಪಡ್ತಾ ಪಡ್ತಾ ಇರೋದ್ರ ಒಂದು ಅಮೂಲ್ಯವಾದ ಬೆಲೆ ನಿಮಗೆ ಗೊತ್ತಾಗೋದಿಲ್ಲ. ಅದು ಕಳ್ಕೊಂಡಾಗ ಅದ್ರ ಒಂದು ಬೆಲೆ ನಿಮಗೆ ಗೊತ್ತಾಗತ್ತೆ. ಹಾಗಾಗಿ ಅಂಥ ಪರಿಸ್ಥಿತಿನ ಯಾಕೆ ತಂದೊಡ್ಕೋಬೇಕು ಅಲ್ವಾ? ಸೊ ಇರೋದ್ರಲ್ಲೇ ಸದ್ಯಕ್ಕೆ ಖುಷಿಯಾಗಿರೋಣ. ನಮ್ಗೆ ಇನ್ನೂ ಏನು ಬೇಕು ಅದನ್ನು ಇನ್ನೂ ಕಷ್ಟಪಟ್ಟು ತಗೊಳ್ಳೋಣ ಅಂತ ಅಂದ್ಕೊಂಡು ನಮ್ಮ ಜೀವನನ ನಾವು ಸಾಗಿಸ್ತಾ ಹೋದಾಗ ಪ್ರತಿಯೊಂದು ಕ್ಷಣನೂ ಕೂಡ ನಮ್ಮ ಜೀವನದಲ್ಲಿ ನಾವು ಎಂಜಾಯ್ ಮಾಡ್ಬೋದು. ಹಾಗೆ ನಮ್ಮ ಜೊತೆಯಲ್ಲಿ ನಮ್ಮ ಸಂಸಾರದಲ್ಲಿ ನಮ್ಮ ಖುಷಿನೂ ಕೂಡ ನಾವು ಇನ್ನೂ ಹಂಚ್ಬೋದು ಅಂತ ನನಗನ್ಸುತ್ತೆ. ಯಾಕಪ್ಪ ಅಂದರೆ ಮನೆಯಲ್ಲಿ ಹೆಣ್ಮಕ್ಳು ಅನ್ನೋರು ತುಂಬಾ ಮುಖ್ಯವಾಗಿರ್ತಾರೆ. ನೀವು ಖುಷಿಯಾಗಿ ಒಂದು ವಿಷಯನ ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೋತೀರೋ ನಿಮ್ಮ ಫ್ಯಾಮಿಲಿಯವರು ಕೂಡ ಅಷ್ಟೇ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ನನಗೆ ಸ್ವಂತ ಅನುಭವದಲ್ಲಿ ಅನಿಸಿರೋದು. ಸೊ ಹಾಗಾಗಿ ಈ ಒಂದು ವಿಷಯನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಬೇಕಂತ ಅನ್ನಿಸ್ತು. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.